ಭಾದ್ರಪದ ಶುಕ್ಲದ ಚೌತಿಯಂದು ನೀವನೆ ಮನೆಗೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರೋ. ಲೋಕಸಭಾ ಕ್ಷೇತ್ರದ ನಮ್ಮ ಜನಮೆಚ್ಚಿನ ಜನಪ್ರಿಯ ಸಂಸದ ಸುಧಾಕರ್ ಚಂಪಾಳೆ ಮುಖಾಂತರ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಒಂದು ಅಭಿವೃದ್ಧಿಯ ಅಧಿಕಾರ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರ್ದು ಬಂಧುಗಳೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಈ ಒಂದು ಅಭಿವೃದ್ಧಿಯ ಹಂತದಲ್ಲಿ ಇದೆ ಅಂದ್ರೆ ಅದಕ್ಕೆಲ್ಲ ಪ್ರಮುಖ ಕಾರಣರಾಗಿರ್ತಕ್ಕಂಥವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು. ಅವರ ಒಂದು ನೇತೃತ್ವದಲ್ಲಿ ಇಡೀ ಇತಿಹಾಸದಲ್ಲಿ ಸುಮಾರು ಸ್ವಾತಂತ್ರ್ಯ ಬಂದ 70 ವರ್ಷಗಳ ಸಮಯದಲ್ಲಿ ಯಾವತ್ತೂ ಆಗದೇ ಇರತಕ್ಕಂತ ಒಂದು ಅಭಿವೃದ್ಧಿ ಕಾರ್ಯಗಳು ಭಾರತೀಯ ಜನತಾ ಪಕ್ಷದ ಅವರು ಮಂತ್ರಿಗಳಾಗಿದ್ದಾಗ ಇಡೀ ನಮ್ಮ ಜಿಲ್ಲೆಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡತಕ್ಕಂತ ಒಬ್ಬ ನಾಯಕರು ಅಂದ್ರೆ ತಪ್ಪಾಗಲಾರದು. ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರಬೇಕು. ಆ ವಾಹನಕ್ಕೆ ಸಂಬಂಧಪಟ್ಟ ಇನ್ಶೂರೆನ್ಸು, FC, RC ಎಲ್ಲವೂ ಇರಬೇಕು. ಹಾಗೂ ತಲೆಗೆ ಹೆಲ್ಮೆಟ್ ಧರಿಸಿರಬೇಕು. ಇವೆಲ್ಲ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಯಾರೊಬ್ಬರು ಕೂಡ ಅನಾಹುತ ಆಗ್ತದೆ ಅಂತ ಯಾರೋ ಊಹಿಸಿರ್ಲಿಕ್ಕಿಲ್ಲ. ಆದರೂ ಸಹ ಏನೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸವಾದರೆ ಅದಕ್ಕೆ ತಕ್ಕ ಪರಿಹಾರ ಸಿಗಬೇಕು. ಪರಿಹಾರ ಸಿಗಬೇಕು ಅಂದ್ರೆ ಗಾಡಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳಿರಬೇಕು. ಚಾಲನೆ ಮಾಡತಕ್ಕಂಥ ವ್ಯಕ್ತಿಗೆ ಲೈಸೆನ್ಸ್ ಇರಬೇಕು. ಇದಕ್ಕೆ ಬಂದು ತಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರು ಯಶಸ್ವಿ, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ನಿಮಗೆ ತಲೆಬಾಗಿ ನಾನು ನಮಸ್ಕರಿಸ್ತೇನೆ. MP ಎಲೆಕ್ಷನ್ ಗೆದ್ದ ಮೇಲೆ ನಮಗೆ ಎಷ್ಟು ಬಲ ಬಂದಿದೆ ಅಂತಂದ್ರೆ ಹೇಳಲಾರದು. ಅಣ್ಣ ಅವರು ಅಭಿವೃದ್ಧಿ ಅಧಿಕಾರಿಗಳು ಅಂತ ನಮ್ಮ ರಾಮಲಿಂಗಪ್ಪ ಅಣ್ಣವರು ಹೇಳಿದರು. ಅವರು ಕರ್ನಾಟಕಕ್ಕೆ ಒಂದು ಮಾರ್ಗ ಸೂಚಿ ಅಂತ ಕೆಲಸ ಮಾಡಿದ್ದಾರೆ. ಅವರ ಅಧಿಕಾರದಲ್ಲಿದ್ದಾಗ, ಅವರು ಮಂತ್ರಿ ಇದ್ದಾಗ ಅವಾಗ ಹೇಳಿದ್ರು ವಿಷನ್ ಇದೆ, ಅವರು ಹೈಟೆಕ್ ಸಿಟಿ ಮಾಡ್ತಾರೆ ಅಂತ. ಆಂಧ್ರದಲ್ಲಿ ಹೈಟೆಕ್ ಸಿಟಿ 20 ವರ್ಷ ಹಿಂದ್ಗಡೆ ಚಂದ್ರಬಾಬು ನಾಯ್ಡು ಮಾಡಿದ್ರು. ಅದೇ ತರ ಬಾಗೇಪಲ್ಲಿ ಅಂತ ಇದನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಟೆಕ್ ಸಿಟಿಯನ್ನು ಮಾಡುವಂತ ಊಹೆ ಇರುವವರ ನಾಯಕರು ಅಂತಂದ್ರೆ ನಮ್ಮ ಸುಧಾಕರಣ್ಣನವರು. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ. ನಂದಿ ರೋಪ್ವೇ ಮಾಡಿರ್ತಕ್ಕಲ್ಲಿಗೆ ನೀರು ನಲ್ಲಿ ಟ್ಯಾಪ್ ಬಿಟ್ಟಿದ್ದಾರೆ. ಅದು ಅವರನ್ನ ಸುಧಾಕರನ್ ಅವರ ಮಂತ್ರಿ ಇದ್ದಾಗ 100 ಕೋಟಿ ಅನುದಾನವನ್ನು ಹೆಚ್ಚಿನ ವ್ಯಾಲ್ಯದ ಹಾಕಿರುವ ಜೀವಂತ ನಾಯಕ ಅಂದ್ರೆ ಸುಧಾಕರನ್ ಅವರು. ಆ ಕೆಲಸಕ್ಕೆ ಸುಧಾಕರನ್ ಅವರಿಗೆ ಬಂದಿರತಕ್ಕಂಥದ್ದು. ಅವ್ರಿಗೆ ಶಾಸಕರದಲ್ಲ, ಶಾಸಕರೇ ನಿಮ್ಮ ಎಲ್ಲ ಬಂಡವಾಳ. ನಿನ್ನೆ ಒಂದು ಕೆಲಸ ನಡೆದಿದೆ. ಮೊನ್ನೆ ನಮ್ಮ ಮಂಜುನಾಥ ರೆಡ್ಡಿ ಅವರು ಮತ್ತೆ ಗುಡಿಬಂಡ ಮುಖಂಡರು ಹೋಗಿ ನಮಗೆ ಈ ತರ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಪೊಲೀಸ್ ಅವರ ಸೌಕರ್ಯ ಬೇಕಂತಂದ್ರೆ ಅದಕ್ಕೆ ಅಟಗಾಲ ಮಾಡಿರೋನು. ನೀನು ಅಭಿವೃದ್ಧಿಗೆ ಏನಾಗಬಾರದು, ಅಭಿವೃದ್ಧಿ ಮಾಡಕ್ಕೆ ಯಾವ ತರ ಅಭಿವೃದ್ಧಿ, ಯಾವ ತರ ಅಟಗಾಲ ಆಗ್ತಿ ಅಂತ ನಮ್ಮೆಲ್ಲರ ಮುಖಂಡರಿಗೂ ಗೊತ್ತಿರುವಂತ ವಿಷಯನೇ. ಯಾಕಂದ್ರೆ ಬಾಗೇಪಲ್ಲಿ ಅಂದ್ರೆ ಅಭಿವೃದ್ಧಿ ಇಲ್ಲ, ಕ್ಷೀಣಗೊಂಡಿದೆ. ಅದೇ ಪ್ರಕಾರ 10 ವರ್ಷ ನಮ್ಮ ನಾಯಕರಾದಂತಹ ಸುಧಾಕರನ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಮತ್ತೆ 3 ವರ್ಷ ಮಂತ್ರಿಗಳಿದ್ದು ಅವರ ಅಭಿವೃದ್ಧಿ ಏನಿದೆ ಅಂತ ನೋಡಿ. ಯಾಕಂದ್ರೆ ಅವರು 2 ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಇಂತ ಅವ್ರು ಎದುರಾಕೊಂಡಿರುವಂತಹ ಈಗ ಮುಖ್ಯಮಂತ್ರಿ ಆಗಬೇಕಂತ ಹೊರಟಿದ್ದಾರಲ್ಲ DK ಶಿವಕುಮಾರ್ ಅಂತ ಅವ್ರನ್ನ ಎದುರಾಕೊಂಡು ನಮ್ಮ ಬೇರೆ ಸಂದರ್ಭದಲ್ಲಿ ನಮ್ಮ ಬಾಗೇಪಲ್ಲಿಗೆ ಅನುಕೂಲ ಆದಂತ ಹೈವೇ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ ನಮ್ಮ ನಾಯಕರೇ ಅವರದೇ ಅನುದಾನ, ಅವರ ಕಂಡ ಕನಸನ್ನು ನಿಲ್ಲಿಸಿ ಮಾಡಿದ್ದಾರೆ. ಏನು ಸಾಗ್ತಾ ಇದೆ, ಈ ಸಾವನ್ನು ತಪ್ಪಿಸಲಿಕ್ಕೆ ಉದಾತ್ತವಾದಂತ ಮನಸ್ಸನ್ನ ಇಟ್ಕೊಂಡು ಈ ಭಾಗದ ಪ್ರಭಾವಿ ಮುಖಂಡರು
ಜನಪರವಾಗಿರ್ತಕ್ಕಂಥ ಜನ ಉಪಯೋಗಿಯಾಗಿರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡುವಂತಹ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಮೊದಲನೇದಾಗಿ ನಾನು ಹರಿನಾಥ್ ರೆಡ್ಡಿ ಅವರನ್ನ ಮತ್ತು ಅವರ ಸಹಚರರನ್ನ ಅವರ ತಂಡದ ಎಲ್ಲ ಸದಸ್ಯರನ್ನ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಮ್ಮ ಜನರ ಪರವಾಗಿ ನಾನು ಕೊಡ್ತೇನೆ. ವೇದಿಕೆಯಲ್ಲಿ ನಾನು ಯುದ್ಧದ ವಿಷಯ ಮಾತಾಡ್ಲಿಕ್ಕೆ ಬಂದಿಲ್ಲ, ಅಥವಾ ಭೂಕಂಪ ಆಗಿದೆಯಾ ಭೂಕಂಪ ವಿಷಯನೂ ಮಾತಾಡ್ಲಿಕ್ಕೆ ಬಂದಿಲ್ಲ, ಸಮಸ್ಯೆ ಬಗ್ಗೆ ಮಾತಾಡಕ್ ಬಂದಿದ್ದೀನ ಅದು ಇಲ್ಲ. ಬಂಧನವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ವಯಸ್ಸಿಗೆ ಬಂದಂತ ಮಗ ಜವಾಬ್ದಾರಿ ಹೊತ್ತುವಂತ ಸಂದರ್ಭದಲ್ಲಿ ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆಯ ನೋವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದಿದೆ. ನೈತಿಕವಾಗಿ ಒಂದು ಟ್ರಸ್ಟ್ ಮಾಡ್ಕೊಂಡು ಇವತ್ತು ಇಂಥ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಕೂಡ ಬಂದು ಬೆಂತಟ್ಟುವಂಥದ್ದು, ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು ನಮ್ಮ ಕನಿಷ್ಠ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೋಗ್ತಾ ಇದ್ದೆ ಏರ್ಪೋರ್ಟ್, ನಾನು ಹೇಳಿದೆ ಇಲ್ಲ ನಾನು ಬಂದೇ ಹೋಗ್ತೇನೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಒಂದು ಅವರು ಸಮಾಜಮುಖಿಯಾಗಿ ನಿಮ್ಮೆಲ್ಲರ ಒಬ್ಬ ಅಣ್ಣನಾಗಿ ಮನೆಯಿಂದ ಈ ಕಡೆ ಅಂಗಡಿ ತಕ್ಕ ಪೈ ಕೇಳ್ಬೇಕಪ್ಪ ಹೆಲ್ಮೆಟ್ ಅಂತಾರೆ, ಆಡೇ ಸರ್ಕಲ್ ಪೈಡ್ಸಿ ಈತ ನಿಂಗೆ ಅದು ಕ್ರಾಸ್ ಸೇಸಕ್ಕೆ ಅಂತೇನಪ್ಪ ಅಂತಾರೆ. ಕ್ರಾಸ್ ಹರಿನಾಥ್ ರೆಡ್ಡಿ ಅವರು, ಕೋಟಪರೆಡ್ಡಿ ಅವರು, ರಾಮಲಿಂಗಪ್ಪನವರು ಎಲ್ಲಾ ಮುಖಂಡರು ಕೂಡ ಅಭಿನಂದಿಸುತ್ತಿದ್ದಾರೆ. ಬಂಧುಗಳೇ, ನಿಮ್ಮ